ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಆಶು, ಇದೇ ನಿಮ್ಮ ಮನೆಯಲ್ಲಿ ಹೀಗಾಗೋಯ್ತು? ಇದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ರಿಯಲಿ ಬಿಗ್ ಶಾಕಿಂಗ್ ಇದು. ಸೀನಿಯಾರಿಟಿ ಬೇಸಿಸ್ ಮೇಲೆ ನಿಮ್ಮಮ್ಮ ಯಜಮಾನಿ ಆಗಬೇಕಿತ್ತು, ಆದರೆ ಲಾಸ್ಟ್ ಮಿನಿಟಲ್ಲಿ ನಿಮ್ಮ ಅತ್ತಿಗೆ ಯಜಮಾನಿ ಆದರು. ಮನೆಯಲ್ಲಿ ನಿಮಗೆ ಪವರ್ ಇಲ್ಲದೆ ರಂಗ ಹೋಗಿದೆ. ಇವಾಗ ಹೋಗಿ ಯಾರ ಹತ್ರ ದುಡ್ಡು ಕೇಳ್ತೀಯ? ಅತ್ತೆ ಆಗಿದ್ದರೆ ಈಸಿಯಾಗಿ ಹೋಗಿ ಕೇಳ್ಬೋದಾಗಿತ್ತು. ಇವಾಗ ಈ ಮನೆಗೆ ಯಜಮಾನಿ ಆಗಿರೋದು ನಿಮ್ಮ ಅತ್ತಿಗೆ. ಒಂದು ವೇಳೆ ನೀನು ಹೋಗಿ ಕೇಳಿದೆ ಅಂತ ಇಟ್ಕೋ, ಅವರು ನಿನ್ನನ್ನು ಯಾಕೆ ಅಂತ ಕೇಳ್ತಾರೆ. ಅವಾಗ ನೀನು ಏನು ಹೇಳ್ತೀಯ? ಇದು ಯಾಕೋ ಆಗೋ ಕೆಲಸ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈ ದುಡ್ಡು ಅರೇಂಜ್ ಮಾಡೋ ಪ್ಲ್ಯಾನ್ನ ಡ್ರಾಪ್ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಇಲ್ಲ, ನಾನು ಅರೇಂಜ್ ಮಾಡ್ತೀನಿ. ನನಗೆ ನಮ್ಮ ಅತ್ತಿಗೆ ಕೇಳೋ ಅಗತ್ಯ ಇಲ್ಲ. ನನ್ನ ಅಣ್ಣಂಗೆ ಕೇಳ್ತೀನಿ. ಅವ್ನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಏನೇ ಕೇಳಿದ್ರು ಅವನಿಲ್ಲ ಅಂತ ಹೇಳಲ್ಲ. ಏನು, ನೀನೋಗಿ ಗೌತಮ್ ಬಾವನ್ ಕೇಳ್ತೀಯ? ಅದು ಸಾಧ್ಯನಾ? ಅದೆಲ್ಲ ನಿನಗೆ ಯಾಕೆ? ನಿನಗೆ ದುಡ್ಡು ತಾನೇ ಬೇಕು. ಅದನ್ನ ನಾನು ಅರೇಂಜ್ ಮಾಡ್ತೀನಿ. ಸದ್ಯ ಅಷ್ಟಾದ್ರೆ ಸಾಕು. ರೀ ರೀ ತಕಡಿ ಪಾಯಸ ತಿನ್ನಿ. ಯಾವ ಖುಷಿಗೆ? ಅಯ್ಯೋ, ಇದೇ ನಿಂಗೆ ಕೇಳ್ತಿದಾರಲ್ಲ. ಅಕ್ಕರು ಮನೆ ಯಜಮಾನಿ ಆದ್ರಲ್ಲ, ಅದಕ್ಕೆ. ಓ ಅದಕ್ಕ ಸಾರಿ, ನನಗೆ ಸಡನ್ ಆಗಿ ಫ್ಲಾಶ್ ಆಗಲಿಲ್ಲ. ಅಲ್ಲ, ನೀವ್ಯಾಕೆ ಒಂಥರ ಇದ್ದೀರಾ? ಏನೋ ಬೇಜಾರ್ನಲ್ಲಿ ಕೂತಿರಂಗೈತೆ. ಬೇಜಾರ ಇಲ್ವಲ್ಲ? ನೋ ವೇ. ನನಗೂ ತುಂಬ ಆ್ಯಕ್ಚುಲಿ ಖುಷಿ ಆಗ್ತಿದೆ ಮಲ್ಲಿ. ಒಂದ್ಸಲ ಖುಷಿ ಜಾಸ್ತಿ ಆದಾಗ ಈ ಕರೆಂಟ್ ವೈರಲ್ಲಿ ವೋಲ್ಟೇಜ್ ಜಾಸ್ತಿ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ನೋಡು, ಆ ರೀತಿ. ಖುಷಿ ಜಾಸ್ತಿ ಆಗಿರೋದ್ರಿಂದ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗ್ತದೆ. ಓ ಹೌದಾ, ಸರಿ ಆ ಮಾಡಿ. ನನಗೆ ಪಾಯಸ ಅಲ್ಲ, ಪಾಯ್ಸನ್ ತಿಂದಾಗ ಆಗ್ತಿದೆ. ರೀ, ಅಕ್ಕೋರು ಈ ಮನೆ ಯಜಮಾನಿ ಆಗಿರೋದು ನನ್ಗಂತೂ ಖುಷಿ ಆಗ್ತೈತೆ. ಯಾಕಂದ್ರೆ ಅವ್ರು ನಮ್ಮನ್ನ ಎಷ್ಟು ಚಂದಾಗಿ ನೋಡ್ಕೊಂತಾರೆ. ಒಳ್ಳೆ ಟೀಚರು ಸ್ಕೂಲ್ ಮಕ್ಳು ನೋಡ್ಕೊಂತಾರಲ್ಲ, ಹಂಗೆ ಅಲ್ವರಿ? ಹೌದೌದು, ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಲ್ಲಿ, ಅದರ ಡೌಟೇ ಇಲ್ಲ. ನಮ್ಮ ತಿಥಿ ಆಗೋದಂತೂ ಪಕ್ಕ. ರೀ, ಅಕ್ಕೋರು ಎಷ್ಟು ಒಳ್ಳೆಯವರು ಅಂದ್ರೆ ನನಗೆ ತಾಯಿ ಇಲ್ದಿರೋ ಕೊರತೆನೇ ನೀಗಿಸ್ಬಿಟ್ರು. ನನ್ಗೆ ಅವರೇ ತಾಯಿ ಆಗ್ಯವ್ರು. ಇವಾಗ ನನ್ಗಿಂತ ಮಗು ಮೇಲೆ ಅಕ್ರೆ ಪ್ರೀತಿ ಜಾಸ್ತಿ ಅವ್ರಿಗೆ. ನನಗೆ ಅವ್ರಿಗಿಂತ ಲವ್ ಕೇರು ನಿನ್ನ ಮೇಲೆ ಮಗು ಮೇಲೆ ಕಡಿಮೆ ಅಂತನ ಮಲ್ಲಿ? ಅವ್ರಿಗಿಂತ ನನಗೆ ಇನ್ನೂ ಒಂದು 10 ಗ್ರಾಮ್ ಎಕ್ಸ್ಟ್ರಾ ಲವ್ ಕೇರ್ ಕನ್ಸರ್ನ್ ನಿನ್ನ ಮೇಲಾಗ್ಲಿ ಮಗು ಮೇಲಾಗ್ಲಿ ಜಾಸ್ತಿ ಇದೆ, ಗೊತ್ತಾ? ನೀನು ಬರೀ ಮಗುನ ಹೊರ್ತಾ ಇದೀಯ ಅಷ್ಟೇ, ಆದ್ರೆ ನಾನು ಲಿಟ್ರಲಿ ಆ ಭಾರನ ಫೀಲ್ ಮಾಡ್ತಾ ಇದ್ದೀನಿ. ನೀನು ಮಗುನ ಹೊತ್ಕೊಂಡಿದ್ಯಾ ಮಲ್ಲಿ, ಆದ್ರೆ ನಾನು ನನ್ನ ಮನ್ಸಲ್ಲಿ ನಿನ್ನ ಮಗುನ ಇಬ್ರು ಹೊರ್ತಾ ಇದ್ದೀನಿ. ಆಕ್ಚುಲಿ ನಾನು ಡಬಲ್ ವೆಯ್ಟ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಮಲ್ಲಿ, ಗೊತ್ತಾ ನಿನಗೆ? ಗೊತ್ತು ಗೊತ್ತು ಗೊತ್ತು, ನೀವೇನು ಹೇಳ್ಬೇಕಾಗಿಲ್ಲ. ನಂಗೇನೋ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಎಷ್ಟೇ ಆದ್ರೂ ಈ ಮಗು ನಮ್ಮ ಪ್ರೀತಿ ಸಂಕೇತ ಅಲ್ವಾ? ಪ್ರೀತಿ ಅಲ್ಲ, ಆಕ್ಸಿಡೆಂಟ್ ಸಂಕೇತ, ದುಃಖದ ಸಂಕೇತ. ಆಮಲ್ಲಿ ಕರೆಕ್ಟ್, ಪ್ರೀತಿಯ ಸಂಕೇತ. ಚೆನ್ನಾಗಿದೆ ವರ್ಡ್. ಹ್ಞೂ ರೀ. ರೀ, ಮತ್ತೆ ಅಕ್ಕರಿ ಮನೆ ಯಜಮಾನಿ ಆಗಿರೋದು ನನ್ಗಂತೂ ಖುಷಿ ಆಗ್ತೈತೆ. ನಾನು ಹೊಟ್ಟೆಗೆ ಏನಾರ ಮಗ ಇಲ್ಲದೆ ಹೋಗಿದ್ದಿದ್ರೆ ನಾನಂತೂ ಕುಣ್ದೇ ಆಡ್ಬಿಡ್ತಿದ್ದೆ. ತಕೊಳ್ಳಿ. ಈ ಭೂಮಿಕಾ ಪಟ್ಟಕ್ಕೇರಿದ್ಲು ಅಂದ್ರೆ ನಮಗ್ ಚಟ್ಟ ರೆಡಿ ಆಗೋದಂತೂ ಖಂಡಿತ. ಇನ್ನು ಏನೇನು ನೋಡ್ಬೇಕು, ಏನೇನು ಅನುಭವಿಸ್ಬೇಕು. ಅಣ್ಣ. ಅಪ್ಪ, ಏನಣ್ಣ ನೀನು? ಅರುಣ್ ಬಂದಾಗ್ಲಿಂದ ಅವನಿಗೆ ಟೈಮೇ ಕೊಡ್ತಿಲ್ಲ. ಸಾರಿ ಪುಟ್ಟ, ಅದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ. ಆದ್ರೂ ಸ್ವಲ್ಪನಾದ್ರೂ ಟೈಮ್ ಕೊಡ್ಬೇಕಲ್ವಾ ಅಣ್ಣ? ಯಾವಾಗ ನೋಡಿದ್ರು ಬಿಸಿ ಅಂತ ಹೇಳ್ತಿರ್ತೀಯ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅದು ಅಲ್ಲದೆ ಅರುಣ್ ಏನು ಅನ್ಕೊಳ್ಳಲ್ಲ. ಓಕೆ ಪುಟ್ಟ, ಬೇಜಾರು ಮಾಡ್ಕೋಬೇಡ. ನಾನು ಇವತ್ತು ಟೈಮ್ ಕೊಡ್ತೀನಿ. ಆಫೀಸಿಂದ ಬಂದ ಕೂಡಲೇ ಅರುಣ್ ಜೊತೆ ಮಾತಾಡ್ತೀನಿ. ಓಕೆನಾ? ಬಾಯ್. ಅಣ್ಣ, ಇನ್ನೊಂದು ವಿಷಯ. ಹೇಳಪ್ಪ. ಅಣ್ಣ, ಅದು ಹೇಳಿ, ಪರವಾಗಿಲ್ಲ. ಏನು?
ಅದು ಅಣ್ಣ ನಂಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಅಷ್ಟೇನಾ? ಇದನ್ನು ಕೇಳಕ್ಕೆ ಯಾಕೆ ಇಷ್ಟೊಂದು ಹಿಂಜರಿಕೆ? ಅದಕ್ಕೆ ಕೇಳು, ಚೆಕ್ ಕೊಡ್ತಾರೆ ತಗೋ. ಇಲ್ಲ ಅಣ್ಣ, ಅವ್ರ ಹತ್ರ ಕೇಳೋದು ನಾನು ಸರಿ ಅನ್ಸಲ್ಲ. ಆ್ಯಂಡ್ ಅವ್ರ ಹತ್ರ ಕೇಳಿ ನನಗೆ ಅಭ್ಯಾಸ ಇಲ್ಲ. ನೀನೇ ಹೇಳ್ತೀಯಾ? ಹೀಗಂದ್ರೆ ಹೇಗೆ ಪುಟ್ಟ? ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೀನು ಅವ್ರನ್ನ ಕೇಳು, ಚೆಕ್ ತಗೋ. ಬೇಕಿದ್ರೆ ನಾನು ಒಂದು ಮಾತು ಹೇಳಿರ್ತೀನಿ, ಓಕೆನಾ? ಓಕೆ ಅಣ್ಣ, ಬಾಯ್. ಬಾಯ್. ಅಶು, ಇಟ್ಸ್ ಓಕೆ. ದುಡ್ಡನ್ನ ಯಾರು ಕೊಟ್ರೇನು, ದುಡ್ಡು ಸಿಗೋದಷ್ಟೇ ಇಂಪಾರ್ಟೆಂಟು. ಅರುಣ್, ನೀಲೇ ಇದೆಯಾ? ಹಾಂ, ಇಲ್ಲೇ ಸೈಡಲ್ಲಿದ್ದೆ. ನನ್ನ ಮುಂದೆ ನನಗೆ ದುಡ್ಡು ಕೇಳೋದಕ್ಕೆ ಹಿಂಸೆ ಆಗುತ್ತೆ ಅಲ್ವಾ? ಸೊ ಹಾಯ್. ಹಾಯ್, ಹೌ ಆರ್ ಯು? ಐ ಆಮ್ ಗುಡ್. ಪ್ಲೀಸ್. ಅರೆ, ಏನಾಯ್ತು? It is just a minor small accident. Nothing to worry. Just ignore it. ಹೌ ಕ್ಯಾನ್ ಐ ಇಗ್ನೋರ್? ಎಷ್ಟು ಸಿವಿಯರ್ ಆಗಿ ಗಾಯ ಆಗಿದೆ. ನೀವೊಂದು ಮಾತು ನಂಗೆ ಹೇಳೋದಲ್ವಾ? ಹೇಳಬೇಕು ಅಂತಾನೆ ಅನ್ಕೊಂಡೆ, ಬಟ್ ಇದನ್ನೆಲ್ಲ ಹೇಳಿ ಸುಮ್ಮನೆ ನಿಮಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಜಸ್ಟ್ ಇಗ್ನೋರ್ ಇಟ್, ಚಿಲ್, ಇಟ್ಸ್ ಓಕೆ, ನಥಿಂಗ್ ಟು ವರಿ. ಸೋ ಸ್ಯಾಡ್. ಅಶ್ವಿನಿ ಇಲ್ವಾ? ಅಶು ಇಲ್ಲೇ ಎಲ್ಲೋ ಇರಬೇಕು, ಕಾಲ್ ಮಾಡ್ತೇನೆ. ಇಟ್ಸ್ ಓಕೆ. ನಾನು ಆ್ಯಕ್ಚುಲಿ ಅಶ್ವಿನಿಗೋಸ್ಕರ ಬಂದಿಲ್ಲ, ನಿಮ್ಮನ್ನು ನೋಡೋಣ ಅಂತಲೇ ಬಂದೆ. ಐ ಮೀನ್, ನೀವು ಫೋನ್ ಮಾಡಲ್ಲ, ಮೆಸೇಜ್ ಇಲ್ಲ, ತುಂಬ ಬ್ಯುಸಿ ಇದ್ದೀರಾ ಅನಿಸುತ್ತೆ. ಹಾಗೇನಿಲ್ಲ, ಕೈಗೆ ಈ ಥರ ಆಗಿತ್ತಲ್ಲ, ಸೊ ರೆಸ್ಟ್ ಮಾಡ್ತಾ ಇದೆ. ಆ್ಯಂಡ್ ಇದರಿಂದನೇ ನಿಮಗೆ ಮೆಸೇಜ್ ಮಾಡೋಕ್ಕಾಗಲಿ. ಹೌದು, ಏನು ಸಮಾಚಾರ? ಏನು ಬಂದಿದ್ದು? ಆ್ಯಕ್ಚುಲಿ ಇವತ್ತು ನಾನೊಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ಅದಕ್ಕೆ ನೀವು ಬರಬೇಕು. ಮಿಸ್ ಮಾಡೋ ಹಾಗೆ ಇಲ್ಲ. ಪಾರ್ಟಿ? ದಟ್ಸ್ ನೈಸ್, ಬಟ್ ಏನು ಸ್ಪೆಷಲ್? ಸ್ಪೆಷಲ್ ಪಾರ್ಟಿ ಅನ್ನೋದೇ ಸ್ಪೆಷಲ್. ಪಾರ್ಟಿ ಮಾಡೋದಕ್ಕೆ ಈ ಸೀಸನು ಆ ರೀಸನ್ ಅಂತ ಏನೂ ಇರಲ್ಲ. ಟೈಮ್ ಇರಬೇಕು, ದುಡ್ಡಿರಬೇಕು, ಮುಖ್ಯವಾಗಿ ಫ್ರೆಂಡ್ಸ್ ಇರಬೇಕು ಅಲ್ವಾ? ದುಡ್ಡು, ಫ್ರೆಂಡ್ಸು, ಟೈಮು, ಎವ್ರಿಥಿಂಗ್ ಓಕೆ, ಬಟ್ ನೀವೊಂದು ಮೇಜರ್ ಥಿಂಗ್ ಮಿಸ್ ಮಾಡಿದ್ರಲ್ಲ. ಪಾರ್ಟಿ ಅಂದಮೇಲೆ ಬಾಯ್ ಫ್ರೆಂಡ್ ಇದ್ದರೆ ಪಾರ್ಟಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಆ್ಯಕ್ಚುಲಿ ಅಶ್ವಿನಿಗೂ ಫೋನ್ ಮಾಡಿ ಇನ್ವೈಟ್ ಮಾಡಿದೆ. ಅವಳು ಬ್ಯುಸಿ ಇದ್ದೀನಿ, ಬರೋದಕ್ಕಾಗಲ್ಲ ಅಂತ ಅಂದ್ಲು. ಸೊ ನಿಮಗೂ ಫೋನ್ ಮಾಡಿ ಇನ್ವೈಟ್ ಮಾಡೋಣ ಅಂದ್ಕೊಂಡೆ, ಬಟ್ ಮನೆಗೆ ಬಂದು ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ಬಂದೆ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗೆ ಇಲ್ಲ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ, ಬಿಡ್ತೀನ? ಶ್ಯೂರ್, ಐ ವಿಲ್ ಡೆಫಿನೆಟ್ಲಿ ಬಿ ದೇರ್. ಯಾ, ಓಕೆ, ನಾನಿನ್ನು ಹೊರಡ್ತೀನಿ. ಹೊರಟ್ರಾ? ಹೊರಡಲೇಬೇಕಲ್ಲ. ಹೊರಡಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.